ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಗಳಿಗೆ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಈ ಅವಕಾಶಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರಿಗೂ ನಾವು ಕೃತಜ್ಞತೆಯನ್ನು ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ದಿನದ ಮನ್ನಾ ಡಿಸೆಂಬರ್ 17ನೇ ತಾರೀಕು. ಈಗಿರುವಲ್ಲಿ ಪ್ರಿಯರೇ, ಬಹು ಹೆಚ್ಚಾಗಿ ಮನೋಭೀತಿಯಿಂದ ನಡುಗುವವರಾಗಿ ನಿಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಿರಿ. ಯಾಕಂದರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುವವನಾಗಿದ್ದಾನೆ. ಫಿಲಿಪಿಯರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 12 ಮತ್ತು 13ನೇ ವಚನ. ದೇವರೇ ಕ್ರಿಸ್ತೇಸುವಿನಲ್ಲಿ ನಮಗೆ ವಿಮೋಚನೆಯನ್ನು ಒದಗಿಸಿದ್ದಾರೆ. ದೇವರೇ ನಮ್ಮನ್ನು ತನ್ನ ಬಳಿಗೆ ಸೆಳೆದುಕೊಂಡಿದ್ದಾನಲ್ಲದೆ ಎಲ್ಲ ರೀತಿ ಕೃಪೆಯನ್ನು ಸಹಾಯವನ್ನು ನಮಗೆ ಅನುಗ್ರಹಿಸಿದ್ದಾರೆ. ನೀತಿಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದಾರೆ. ಅದು ಅಲ್ಲದೆ ನಾವು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆದು ನಮ್ಮನ್ನು ನಾವು ದೇವರಿಗೆ ಯಜ್ಞಾರ್ಪಿತರಾಗುವಂತೆಯೂ ಮಾಡಿದ್ದಾರೆ. ಹೀಗಿರುವುದರಿಂದ ನಾವು ಮನೋಭೀತಿಯಿಂದ ನಡುಗುವರಾಗಿ ಬಹಳ ಎಚ್ಚರಿಕೆಯಿಂದ ಇದ್ದು ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳೋಣ. ನಮ್ಮ ಕೊರತೆಯನ್ನು ದೇವರು ಎಲ್ಲ ಸಂದರ್ಭಗಳಲ್ಲಿ ಕೃಪಾಪೂರ್ಣನಾಗಿ ನೀಗಿಸ್ತಾರೆ ಎಂಬ ವಾಗ್ದಾನವನ್ನು ನಾವು ಗಣನೆಗೆ ತೆಗೆದುಕೊಂಡು ದೃಢ ಚಿತ್ತವುಳ್ಳವರಾಗಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ನೀತಿಯನ್ನು ಅನುಸರಿಸಲು ಪ್ರಯತ್ನಿಸುವರಾಗೋಣ. ಇದನ್ನು ನಾವು ಕ್ರಿಸ್ತನು ಸಮರ್ಪಿಸಿದ ಯಜ್ಞದಿಂದ ನಮಗೆ ಒದಗಿರುವಂಥ ನೀತಿಯನ್ನು ಆಶ್ರಯಿಸಿ ಶ್ರಮಿಸುವುದನ್ನು ದೇವರು ಮೆಚ್ಚುತ್ತಾರೆ ಅಂತ ಹೇಳ್ತಾರೆ. ನಮ್ಮ ರಕ್ಷಣೆ ಸಾಧಿಸಿಕೊಳ್ಳೋದು ಏನು ಅಂತ ಅಂದರೆ, ಕರ್ತನಲ್ಲಿ ಪ್ರೀತಿ ಸಹೋದರರೇ, ನಾವು ನಮ್ಮನ್ನು ದೇವರಿಗೆ ಪ್ರತಿಷ್ಠೆ ಮಾಡಿಕೊಂಡಾಗ ಮಾಡಿದಂಥ ಹರಕೆಗಳನ್ನು ಪೂರೈಸುವುದೇ ಆಗಿದೆ. ಅದೇನೆಂದರೆ, ನಮ್ಮ ಸ್ವಾರ್ಥದ ವಿಷಯದಲ್ಲಿಯೂ ಪ್ರಪಂಚದ ವಿಷಯದಲ್ಲಿಯೂ ನಾವು ಸತ್ತು ಎಲ್ಲ ಮಾನವತ್ವವನ್ನು ಸಾಯುವ ತನಕ ದೇವರ ಉದ್ದೇಶಕ್ಕಾಗಿ ಉಪಯೋಗಿಸಿ ದೇವರೊಂದಿಗೆ ಜೀವಿಸುತ್ತಾ ದೇವರ ವಾಕ್ಯದ ಪ್ರಕಾರ ನಾವು ಧ್ಯಾನ ಮಾಡ್ತಾ ಎಚ್ಚರಿಕೆಯಿಂದ ಇದ್ದು ಪ್ರಾರ್ಥನೆಯಲ್ಲಿ ನಿರತರಾಗಿ ಸತ್ಯ ಸಾಕ್ಷಿಗಳಾಗಿ ನಮಗೊದಗುವಂಥ ಸಂಕಷ್ಟಗಳನ್ನು ನಾವು ಸಹಿಸಿಕೊಂಡು ದೇವರ ಸೇವೆಯಲ್ಲಿ ನಿರತರಾಗಿರುವಂಥದ್ದೇ. ವಿಷಯಗಳು, ವ್ಯಕ್ತಿಗಳು ಮತ್ತು ಪರಿಣಾಮಗಳು ನಾವು ಮನೋಭೀತಿಯಿಂದ ನಡುಗುವಂತೆ ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳುವಂತೆ ಮಾಡ್ತದೆ. ಹಾಗೂ ನಾವು ದೇವರಲ್ಲಿ ಭಯಭಕ್ತಿ ಇಟ್ಟು ಆತನ ಸೇವಿಸುವಂತೆ ಇವು ಮಾಡ್ತೇವೆ. ರಕ್ಷಣೆ ಸಾಧಿಸುವಂಥ ಕಾರ್ಯದಲ್ಲಿ ನಾವು ಸೈತಾನದಿಂದಲೂ ಈ ಲೋಕದ ಆಶಾಪಾಶಗಳಿಂದಲೂ ಹಾಗೂ ಶರೀರದ ಇಚ್ಛೆಗಳಿಂದಲೂ ವಿಮೋಚನೆ ಹೊಂದುತ್ತೇವೆ. ಹೇಗೆಂದರೆ, ದೇವರೇ ತನ್ನ ಆತ್ಮ ಹಾಗೂ ವಾಕ್ಯದ ಮುಖಾಂತರ ಈ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದರೆ ನಾವು ಆತನೊಂದಿಗೆ ಸಹಕರಿಸುವುದರಿಂದ ಆತನು ನಮ್ಮಲ್ಲಿ ಚಿತ್ತವನ್ನು ಹುಟ್ಟಿಸಿ ಚೈತನ್ಯದಿಂದ ನಮ್ಮನ್ನು ತುಂಬಿಸಿ ಕೆಟ್ಟದ್ದನ್ನು ನಿರಾಕರಿಸಿ ಒಳ್ಳೆಯದನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂತೆ ಮಾಡ್ತಾರೆ. ಆದ್ದರಿಂದ ನಾವು ಒತ್ತಾಯಪೂರ್ವಕವಾಗಿ ಮನೋಭೀತಿಯಿಂದ ನಡುಗುತ್ತಾ ಆತನೊಂದಿಗೆ ಸಹಕರಿಸಿದರೆ ನಾವು ಎಲ್ಲ ವಿಷಯಗಳಿಗೂ ದೇವರಿಗೆ ಭಯಪಟ್ಟು ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಆದ್ದರಿಂದ ಇಲ್ಲಿ ಕೆಲವು ವಾಕ್ಯಗಳನ್ನು, ಸಾಕ್ಷಿಗಳನ್ನು ಯಾವ ರೀತಿ ಮನೋಭೀತಿಯಿಂದ ನಡುಗಿ ಇದ್ದರೂ ಭಕ್ತರುಗಳು ಅನ್ನುವಂಥದ್ದನ್ನು ನಾವು ಸತ್ಯವೇದದ ವಾಕ್ಯಗಳ ಮುಖಾಂತರ ನಾವು ಗಮನಿಸಬೇಕಾದ್ರೆ, ಸ್ನಾನಿಕನಾದ ಯೋಹಾನನು ಅವರ ವಿಷಯದಲ್ಲಿ ನಾವು ಹೆಂಗಿದ್ರು ಅವರು ಅಂತ ನಾವು ನೋಡಬಹುದಾದರೆ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 26-27ರಲ್ಲಿ ಸ್ನಾನಿಕನಾದ ಯೋಹಾನನ ಶಿಷ್ಯರು ಬಂದು, ಗುರುವೇ, ಯೂರ್ದನ್ ಹೊಳೆ ಆಚೆ ಒಬ್ಬರ ವಿಷಯದಲ್ಲಿ ನೀನು ಸಾಕ್ಷಿ ಕೊಟ್ಟೆ ಅಲ್ವಾ, ಅವರು ಸ್ನಾನ ಮಾಡಿಸ್ತಾ ಇದ್ದಾರೆ, ಎಲ್ಲರೂ ಅವ್ರ ಬಳಿಗೆ ಹೋಗ್ತಾವ್ರಲ್ಲ ಅಂತ ಕೇಳ್ತಾರೆ. ಆವಾಗ ಯೋಹಾನ್ ಹೇಳ್ತಾರೆ, ಪರಲೋಕದಿಂದ ಅನುಗ್ರಹಿಸೋಣವಾದದ್ದನ್ನೇ ಹೊರತು ಮನುಷ್ಯನು ಹೆಚ್ಚೇನು ಹೊಂದಲಾರನು. ನೋಡಿ, ಇಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಪರಲೋಕದಿಂದ ಏನು ಕೊಟ್ಟವರು ಅಷ್ಟು ಮಾತ್ರನೇ ಕಣಪ್ಪ, ನಾವು ಹೆಚ್ಚಿಗೆ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ, ಅವರು ವೃದ್ಧಿ ಆಗಬೇಕು, ನಾನು ಕಡಿಮೆ ಆಗಬೇಕಪ್ಪ. ನೋಡಿ, ಇಲ್ಲಿ ಸ್ನಾನಿಕನಾದ ಯೋಹಾನನು ಭೂಲೋಕದಲ್ಲಿ ದೊಡ್ಡ ಪ್ರವಾದಿ ಅಂತ ಯೇಸು ಕ್ರಿಸ್ತರೇ ಇದನ್ನು ಹೇಳಿದ್ದಾರೆ. ಆತನಂಥ ಪ್ರವಾದಿ ಇನ್ನೊಬ್ಬ ದೊಡ್ಡವನು ಇದ್ದೇ ಇಲ್ಲ ಅಂತ. ಇಂಥ ಒಬ್ಬ ಪ್ರವಾದಿ ಗುರುವಿನ ಸ್ಥಾನದಲ್ಲಿದ್ದರೂ ಅವನು ಶಿಷ್ಯರು ಬಂದಾಗ ಇನ್ನೊಬ್ಬ ಗುರುವಿನ ಏಳಿಗೆಯನ್ನು ಹೇಳಬೇಕಾದ್ರೆ ಸ್ನಾನಿಕನಾದ ಯೋಹಾನ ಹೊಟ್ಟೆ ಕಿಚ್ಚು ಪಡಲ್ಲ, ಕೋಪ ಮಾಡ್ಕೊಳಲ್ಲ. ಬದಲಾಗಿ, ನಾನು ಅವನ ಗೆಳೆಯನು, ಅವನ ಮಾತನ್ನು ಕೇಳಿ ನಾನು ಸಂತೋಷ ಪಡ್ತಾ ಇದ್ದೀನಿ, ಅದು ಸಾಕು, ನನಗೆ ಅದು ನೆರವೇರ್ತು, ಅವನು ಬೆಳಿಬೇಕು, ನಾನು ಕಡಿಮೆ ಆಗಬೇಕು ಅಂತಾರೆ. ನೋಡಿ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾರೋ ದೇವರು ಅಷ್ಟು ಮಾತ್ರ ಹೊಂದೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ದೇವರ ಹತ್ರ ಭಯದಿಂದ ತಗ್ಗಿಸ್ಕೊಳ್ತಾರೆ. ಇಲ್ಲಾಂದರೆ ನಾನು ದೊಡ್ಡವನು,
ಅನ್ನೋವಂಥ ಒಂದು ಇದು ಬರೋದು. ಆದರೆ ದೇವರಿಗೆ ಭಯಪಟ್ಟು ಅವ್ರೇನು ಮಾಡ್ತಾರೆ, ಯಾವುದೇ ವಿಷಯದಲ್ಲಿ ತಪ್ಪು ಮಾಡೋದಕ್ಕೆ ಹೋಗಲ್ಲ, ತಪ್ಪು ಮಾತಾಡೋಕ್ಕೂ ಹೋಗಲ್ಲ ಅಂತ ನಾವು ನೋಡ್ತೀವಿ. ಆದರೆ ಲೋಕದಲ್ಲಿರ್ತಕ್ಕಂಥ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥವ್ರು ಬ್ರದರ್ ಆಗ್ಬೋದು, ಪಾಸ್ಟರ್ ಆಗ್ಬೋದು, ಸಹೋದರರಾಗ್ಬೋದು, ಇವತ್ತು ಲೋಕದಲ್ಲಿ ಸ್ಥಾನ ಮಾನಗಳಿಗೋಸ್ಕರ, ಅಧಿಕಾರಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ತಾರೆ ಅಂತ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸೋದರಗಳೇ, ಆದ್ದರಿಂದ ಯೋಹಾನ್ ನಮಗೆ ದೊಡ್ಡ ಮಾದರಿಯಾದಂಥ ವ್ಯಕ್ತಿಯಾಗಿದ್ದಾರೆ. ಆದ್ದರಿಂದ ನಾವು ಯಾವ ರೀತಿಯಾಗಿ ಭಯಪಟ್ಟು ನಮ್ಮ ಮಧ್ಯದಲ್ಲಿರುವಂಥ ಸಹೋದರ ಸಹೋದರಿಗಳು ಅವರು ಬೆಳಿಬೇಕಾದ್ರೆ ಅವರಿಗೆ ಸಿಕ್ಕಂಥ ಅವಕಾಶಗಳಿಗೋಸ್ಕರ ನಾವು ಸಂತೋಷ ಪಡಬೇಕು, ಅವರಿಗೆ ಸಹಾಯ ಮಾಡಬೇಕೇ ಹೊರತು ನಾವು ಹೊಟ್ಟೆ ಕಿಚ್ಚು ಪಡೋದೇ ಆಗಲಿ, ಅವ್ರನ್ನ ದ್ವೇಷ ಮಾಡೋದಾಗಲಿ ಮಾಡಬಾರ್ದು ಅನ್ನೋಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಇಬ್ರಿಯ 4ನೇ ಅಧ್ಯಾಯ 1ರಲ್ಲಿ ಹೇಳ್ತಾರೆ, ಈಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ತಪ್ಪುವನಾದನೋ ಎಂದು ನಾವು ಭಯಪಡೋಣ ಅಂತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಎಷ್ಟು ಸೂಪರ್ ಆಗಿರ್ತಕ್ಕಂಥ ವಾಕ್ಯ ಇದು ಅಂತಂದರೆ ನೋಡಿ, ನಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ಳುವಂಥ ವಿಷಯದಲ್ಲಿ ಇಕ್ಕಟ್ಟಾದ ಮಾರ್ಗ ಇನ್ನೂ ಏನಾಗಿದೆ, ಮುಚ್ಚಿಲ್ಲ, ಅದು ತೆರೆದೇ ಇದೆ. ಅಂದರೆ ಆ ವಿಶ್ರಾಂತಿ ನಾವು ಸೇರಬಹುದು ಅಂತಕ್ಕಂಥ ಒಂದು ವಾಗ್ದಾನ ಇನ್ನೂ ಇದೆ ನಮಗೆ. ಆ ನಿರೀಕ್ಷೆ ಇರೋದ್ರಿಂದ ಮಾತ್ರ ಸಾಲಲ್ಲ, ಎಲ್ಲಿ ಅದರಲ್ಲಿ ಸೇರದೆ ಹೋಗ್ತೀವೋ ಅಂತ ನಾವು ಭಯಪಡಬೇಕು. ಇದ್ದರೆ ಮಾತ್ರ ನಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತಾರೆ. ಆ ಭಯ ಭಕ್ತಿ ಇಲ್ಲ ಅಂತಂದರೆ ನಮ್ಮ ರಕ್ಷಣೆ ಸಾಧಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲ್ಲ, ನಾವು ಅದರಲ್ಲಿ ಎಡೋಬಿಡ್ತೀವಿ ಅಂತ ಹೇಳ್ತಾರೆ. 2 ಕೊರಿಂಥ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ಶರೀರಾತ್ಮಗಳ ಕಲ್ಮಶಗಳನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾರೆ ಪೌಲರು. ಅಂದರೆ ದೇವರು ನಮಗೋಸ್ಕರ ಉತ್ಕೃಷ್ಟವಾದಂಥ ಶ್ರೇಷ್ಠವಾದಂಥ ವಾಗ್ದಾನಗಳನ್ನು ಏನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಅದನ್ನು ಆಲೋಚಿಸಿ ಸ್ವಲ್ಪ ಭಯಭಕ್ತಿಯಿಂದ ನಾವು ನಡೆದು ಶರೀರಾತ್ಮಗಳ ಕಲ್ಮಶಗಳನ್ನು, ತಪ್ಪು ಪಾಪಗಳನ್ನು, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವುಗಳನ್ನು ನಾವು ತೊಲಗಿಸ್ಬಿಟ್ಟು ಪರಿಶುದ್ಧರಾಗುವುದಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತಾರೆ. ಅಂದರೆ ಯಾವಾಗ ಈ ಒಂದು ಭಯಭಕ್ತಿ ಇರೋದಿಲ್ವೋ ಆವಾಗ ಏನಾಗ್ತದೆ ಅಂತಂದರೆ ನಮ್ಮಲ್ಲಿ ಯಾವ ಒಂದು ರಕ್ಷಣೆ ಸಾಧಿಸ್ಕೊಳ್ಳುವಂಥ ವಿಷಯಗಳ ಕಡೆ ನಾವು ಗಮನನೇ ಕೊಡೋಕೆ ಹೋಗಲ್ಲ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಭಯ ಇಲ್ದಲೇ ಭಕ್ತಿ ಇಲ್ದಲೇ ಇರುವಂಥ ಜಾಗದಲ್ಲಿ ಯಾವುದೇ ರೀತಿಯ ಉನ್ನತವಾದಂಥ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ಒಂದು ವಿಷಯಗಳು ಅಲ್ಲಿ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಭಯ ಭಕ್ತಿ ಇರಬೇಕು. ನಾವು ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ನಾವು ಪಾಪ ಮಾಡಬೇಕಾದ್ರೆ, ಮಾತಾಡಬೇಕಾದ್ರೆ ನಾವು ಭಯದಿಂದ ಭಕ್ತಿಯಿಂದ ನಾವು ಮಾತಾಡದೇ ಆದರೆ ನಮ್ಮ ರಕ್ಷಣೆಯನ್ನು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ. ಆದ್ದರಿಂದ ನಾವೇನು ಮಾಡ್ಬೋದು, ರಕ್ಷಣೆಯನ್ನು ಸಾಧಿಸ್ಕೊಳ್ಬೇಕಾದ್ರೆ ನಾವು ತಾತ್ಸಾರ ಮಾಡದೆ ಅದ್ರ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳ್ತಾರೆ. ನಾವು ಪರಿಶುದ್ಧತೆಯನ್ನು ಸಾಧಿಸ್ಕೊಳ್ಬೇಕು, ಪರಿಶುದ್ಧತೆಯನ್ನು ಹೊಂದಿಕೊಳ್ಬೇಕು, ಅದನ್ನು ಪ್ರಯತ್ನ ಮಾಡೋಣ. ಅದಕ್ಕೋಸ್ಕರ ಸುಮ್ಮನೆ ಇದ್ದರೆ ಸಾಲಲ್ಲ, ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. 1 ಪೇತ್ರ 1ನೇ ಅಧ್ಯಾಯ 5ರಿಂದ 1ನೇ ಪೇತ್ರ 1ನೇ ಅಧ್ಯಾಯ 1:5ರಿಂದ 8 ತನಕ ಕೆಲವು ವಾಕ್ಯಗಳನ್ನು ಇಲ್ಲಿ ಹೇಳ್ತಾರೆ. ಒಂದು ಪೇತ್ರ 1:5ರಿಂದ 8 ಏನು ಹೇಳ್ತಾರೆ ಅಂದರೆ, ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯನ್ನು ನಂಬುವರಾದ ನಮಗೆ ದೊರೆಯಬೇಕೆಂದು ದೇವರು ನಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿ ದುಃಖಿಸುವರಾಗಿದ್ದರು, ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವರಾಗಿದ್ದಿರಿ. ಬಂಗಾರ ನಾಶವಾಗುವಂಥದ್ದಾಗಿದ್ದರು, ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವಂಥ ನಿಮ್ಮ ನಂಬಿಕೆ ಈ ಕಷ್ಟಗಳಿಂದ ಶೋಧಿಸುವಾಗ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿಮಾನ ಪ್ರಭಾವಗಳನ್ನು ಉಂಟು ಮಾಡುತ್ತೆ. ನೀವು ಅದನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸ್ತೀರಿ. ಈಗ ಆತನನ್ನು ಕಾಣದೇ ಇದ್ದರೂ ಆತನಲ್ಲಿ ನಂಬಿಕೆ ಇಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ರಕ್ಷಣೆಯನ್ನು ಹೊಂದುವರಾಗಿ ಏಳಲು ಅಸಖ್ಯವಾದ ಪ್ರಭಾವದಿಂದ ನೀವು ಹರ್ಷಿಸ್ತೀರಾ ಅಂತ ಹೇಳ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಕಷ್ಟಗಳು ಸಂಕಟಗಳು ಬರುವಾಗ ನಾವು ಹೆದರ್ಕೊಳ್ಳೋಕೆ ಹೋಗ್ಬಾರ್ದು. ಅದಕ್ಕೋಸ್ಕರ ನಾವು ಆ ವಾಗ್ದಾನವನ್ನು ನಾವು ಪಡ್ಕೊಳ್ಬೇಕಾದ್ರೆ, ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ ನಾವು ಸಂತೋಷದಿಂದ, ಅದನ್ನು ತಾಳ್ಮೆಯಿಂದ, ನಂಬಿಕೆಯಿಂದ ನಾವು ಅದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು
ವೆಯ್ಟ್ ಮಾಡಬೇಕು ವಾಗ್ದಾನಕ್ಕೋಸ್ಕರ ಅಂತ ಹೇಳ್ತಾರೆ. 2 ಪೇತ್ರ 1:10 ಹೇಳ್ತಾರೆ, ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದಿದ್ದನ್ನು ಆದುಕೊಂಡಿದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡ್ರಿ. ಹೀಗೆ ಮಾಡೋದಾದರೆ ನೀವು ಎಂದಿಗೂ ಎಡವಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ದೇವರು ನಮ್ಮನ್ನು ಏನಕ್ಕೆ ಕರೆದಿದ್ದಾರೆ ಅನ್ನುವಂಥ ಅರಿವು ತಿಳುವಳಿಕೆ ನಮಗೆ ಯಾವಾಗಲೂ ಇದ್ದರೆ ಮಾತ್ರ ಅಂತ ಹೇಳ್ತಾರೆ. ಅದು ಅರಿವು ಇದ್ದರೆ ಸಾಲಲ್ಲ, ಅಷ್ಟಕ್ಕೆ ರಕ್ಷಣೆ ಹೊಂದ್ಕೊಂಡ್ಬಿಡ್ತೀವ ಅಂತಂದರೆ ಸಾಲಲ್ಲ. ಅದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಅದನ್ನು ಸಾಧಿಸ್ಕೊಳ್ಳೋದಕ್ಕೆ ಮತ್ತಷ್ಟು ನಾವು ಏನು ಮಾಡ್ಬೇಕಂತೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಅಂದರೆ ಸಾಧನೆಯನ್ನು ಮಾಡಬೇಕು ನಾವು. ಅದನ್ನು ಹೊಂದಿಕೊಳ್ಳಿದ್ದಕ್ಕೆ ನಾವು ಸತತವಾದಂಥ ಹೋರಾಟಗಳನ್ನು ಮಾಡಬೇಕು ನಾವು. ಅಷ್ಟು ಮಾಡಿದಾಗ ಮಾತ್ರ ರಕ್ಷಣೆ ಅನ್ನೋದು ಸಿಗುತ್ತೆ ನಮಗೆ. ಏನೇನು ಹೇಳಿದ್ದಾರೆ, ನಾವು ಹೋರಾಟ ಮಾಡಬೇಕು, ಜಯಿಸಬೇಕು. ಶರೀರದ ಭಾವಗಳ ಮೇಲೆ ವಿರುದ್ಧವಾಗಿ, ಸೈತಾನನಿಗೆ ವಿರುದ್ಧವಾಗಿ, ಲೋಕದ ದುರಾತ್ಮಗಳ ಸೇನೆಗಳ ವಿರುದ್ಧವಾಗಿ ನಾವೇನು ಮಾಡಬೇಕು, ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ಹೋರಾಟವನ್ನು ಮಾಡಿದಾಗ ಸತತವಾಗಿ ನಮಗೆ ಕೊನೆಯಲ್ಲಿ ನಮಗೇನಾಗುತ್ತೆ, ತಾಳ್ಮೆಯಿಂದ ಕಡೆಯವರೆಗೂ ಯಾರು ಇದನ್ನು ಮಾಡ್ತಾರೋ ಸತತವಾಗಿ ಅವರಿಗೆ ರಕ್ಷಣೆಯನ್ನು ಕೊಡ್ತೀನಿ ಎಂಬುದಾಗಿ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಸಹೋದರರೇ, ಇಬ್ರಿಯ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀವು ಉಪಚಾರ ಮಾಡುವುದರಲ್ಲಿ ಯಾವ ಆಸಕ್ತಿಯನ್ನು ತೋರಿಸಿದ್ದೀರೋ ನಿಮ್ಮ ನಿರೀಕ್ಷೆ ದೃಢಪಡಿಸಿಕೊಂಡು ಕಡೆಯ ತನಕ ಹಿಡಿದುಕೊಳ್ಳುವುದರಲ್ಲಿಯೂ ನಿಮ್ಮಲ್ಲಿ ಪ್ರತಿಯೊಬ್ಬನೂ ಅದೇ ಆಸಕ್ತಿಯನ್ನು ತೋರಿಸಬೇಕು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಎಷ್ಟೋ ಜನರು ಕೆಲವರು ಏನು ಮಾಡ್ತಾರೆ ಅಂದರೆ, ಯಾರಾದರೂ ಸಹೋದರರು ಮನೆಗೆ ಬಂದರೆ ಅಥವಾ ಕೂಟಗಳಿದ್ದರೆ, ಏನಾದರೂ ಪ್ರಾರ್ಥನೆಗಳಿದ್ದರೆ ಊಟ ಉಪಚಾರಗಳಲ್ಲಿ ತುಂಬ ಆಸಕ್ತಿಯನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ. ಮಾರ್ತಳು ಮರಿಯಳ ವಿಷಯದಲ್ಲಿ ನಾವು ನೋಡ್ಬೋದು. ಉದಾಹರಣೆಗೆ, ಅವರು ಯೇಸು ಕ್ರಿಸ್ತರು ಬಂದಾಗ ಒಬ್ಬರು ಏನು ಮಾಡ್ತಾರೆ, ಅಡುಗೆ ಮಾಡೋದ್ರಲ್ಲಿ ಆ ವಿಷಯದಲ್ಲಿ ಸ್ವಾಮಿ ಬಂದವರೇ ಅಂದ್ಬಿಟ್ಟು ಬಹಳ ಗಡಿಬಿಡಿಯಿಂದ ಏನು ಮಾಡ್ತಾರೆ ಅಂದರೆ ತುಂಬ ಆಸಕ್ತಿಯನ್ನು ಹೇಳ್ತಾರೆ. ಆದರೆ ಇನ್ನೊಬ್ಬರು ತಂಗಿ ಏನು ಮಾಡ್ತಾರೆ, ಆದರೆ ದೇವ್ರ ವಾಕ್ಯ ಕೇಳೋದ್ರಲ್ಲಿ ಆಸಕ್ತಿಯನ್ನು ತೋರಿಸ್ತಾರೆ. ಆದರೆ ಯೇಸು ಕ್ರಿಸ್ತರು ಏನು ಮಾಡ್ತಾರೆ, ನೀನು ಅಡುಗೆ ಮಾಡೋದು, ಊಟಕ್ಕೆ ಬಡಿಸುವಂಥದ್ದು ಒಳ್ಳೆಯದೇ, ಆದರೆ ಎರಡರಲ್ಲಿ ಯಾವುದೋ ಒಂದು ಮುಖ್ಯ ಇದೆಯಲ್ಲ, ಮುಖ್ಯವಾಗಿ ಅದ ಕಡೆಗೆ ಗಮನ ಕೊಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಮರಿಯಳು ಏನು ಮಾಡಲು ಆ ಭಾಗವನ್ನು ಉತ್ತಮವಾದದನ್ನು ಆರಿಸ್ಕೊಂಡಿದ್ದಾಳೆ. ಮಾರ್ತಾಳೆ, ನೀನು ತುಂಬ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಏನು ಇದೆಯಾ ಅಂತ ಹೇಳ್ತಾರೆ. ಅದೇ ಥರ ಇಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಇಬ್ರಿಯ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನೀವು ಉಪಚಾರ ಮಾಡೋದ್ರಲ್ಲಿ ತುಂಬ ಆಸಕ್ತಿಯನ್ನು ಮಾಡ್ತೀರಾ, ಒಳ್ಳೆಯದೇ, ಆದರೆ ರಕ್ಷಣೆ ಅದರಿಂದ ಮಾತ್ರ ಸಿಗ್ತದೆ ಅಂದ್ರಿಲ್ಲ. ನೀವು ಏನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರಲ್ಲ, ಅದನ್ನು ದೃಢ ಮಾಡಿಕೊಂಡು ಕಡೆಯ ತನಕ ನಿಮ್ಮಲ್ಲಿ ಪ್ರತಿಯೊಬ್ಬರು ಅದೇ ಆಸಕ್ತಿಯನ್ನು ತೋರಿಸ್ಬೇಕು. ಅದ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರಲ್ಲ, ಅದ್ರ ಮೇಲೆ ಆ ಆಸಕ್ತಿಯನ್ನು ಇದ್ದರೆ ಮಾತ್ರ ರಕ್ಷಣೆಯನ್ನು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ನಾವು ಏನೇ ಒಂದು ವಿಷಯವನ್ನು ತಿಳ್ಕೊಳ್ಬೋದು, ಅದನ್ನು ಕೊನೆ ತನಕ ನಾವು ಏನು ಮಾಡ್ಬೇಕಂತೆ, ಫಸ್ಟು ಸತ್ಯ ಕೇಳುವಾಗ, ಸತ್ಯದಲ್ಲಿ ಬಂದಾಗ, ಒಡಂಬಡಿಕೆ ಮಾಡಿಕೊಂಡಾಗ ದೇವರ ಮೇಲೆ, ದೇವರ ವಾಕ್ಯಗಳ ಮೇಲೆ, ದೇವರ ಸೇವೆ ಮಾಡೋದ್ರ ಮೇಲೆ ಏನೇನು ಆಸಕ್ತಿಯನ್ನು, ಉಪಚಾರಗಳು ಮಾಡೋದು ಪ್ರತಿಯೊಂದರಲ್ಲೂ ಏನು ಆಸಕ್ತಿ ಇರುತ್ತೋ ಅದು ಕಡೆ ತನಕ ನಮಗೆ ಹಾಗೆ ಇರಬೇಕು. ಅದು ತಣ್ಣಗಾಗಬಾರ್ದು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಇವೆಲ್ಲವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡ್ರೆ ಮಾತ್ರ ರಕ್ಷಣೆಯನ್ನು ಸಾಧಿಸ್ಕೊಳ್ಳೋಕೆ ಸಾಧ್ಯ. 2 ಕೊರಿಂಥ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಪೌಲರು ಹೇಳ್ತಾರೆ, ಇಲ್ಲಿ ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಲು ನಮಗೆ ಶಕ್ತಿ ಐತೆ ಅಂತ, ಸಾಮರ್ಥ್ಯ ಐತೆ ಅಂತ ನಾವು ಯಾವುದೋ ಕಾರಣಕ್ಕೂ ಅಂದ್ಕೊಳ್ಳೋಕೆ ಹೋಗಬಾರ್ದು. ಯಾಕೆ ಅಂತಂದರೆ ಎಲ್ಲ ಸಹಾಯ ದೇವರೇ ಮಾಡ್ತಾರೆ ಅನ್ನೋಂಥದ್ದನ್ನು ನಾವು ತುಂಬ ಎಚ್ಚರದಿಂದ ಗಮನಿಸಬೇಕು, ಮರಿಬಾರ್ದಿಂದ ಅಂತ ಹೇಳ್ತಾರೆ. ಎಫೆಸ 2:8-9 ಹೇಳ್ತಾರೆ, ನಂಬಿಕೆಯ ಮುಖಾಂತರ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ, ಅದು ನಿಮ್ಮಿಂದ ಉಂಟಾದ್ದಲ್ಲ, ದೇವರ ವರನೇ ಅಂದ್ಬಿಟ್ರು ಲಾಸ್ಟಿಗೆ. ನೋಡಿದ್ರೆ ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಅದರಿಂದ ದೇವರು ತನ್ನ ಉದ್ದೇಶವನ್ನು, ಪ್ರಯತ್ನವನ್ನು ನಮ್ಮಲ್ಲಿ ಉಂಟು ಮಾಡುವವರಾಗಿದ್ದಾರೆ ಅಂತ ನಾವು ಆ ಕೀಲಿ ವಾಕ್ಯ ನೋಡಿದ್ವು. ಅದರಿಂದ ಹೊಗಳಿಕೊಳ್ಳೋಕ್ಕೆ ಇಲ್ಲಿ ಯಾರಿಗೂ ಆಸ್ಪದನೇ ಇಲ್ಲ. ಯಾಕೆಂದರೆ ದೇವರೇ ನಮಗೆಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರಿಂದಲೇ ನಾವು ರಕ್ಷಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವು ಮರೆಯದಲೇ ದೇವರು ನಮಗೆ ಬಲವಾಗಿದ್ದಾರೆ, ರಕ್ಷಣೆ ಸಾಧಿಸಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ನಂಬಿಕೆಯಿಂದ ನಾವು ಓಟವನ್ನು ಓಡಬೇಕಾಗುತ್ತೆ. ಜ್ಞಾನೋಕ್ತಿ 10:16 ಹೇಳ್ತಾರೆ, ಶಿಷ್ಟನ ದುಡಿತ ಜೀವಾಸ್ಪದ ಅಂತ ಹೇಳ್ತಾರೆ. ಅಂದರೆ ಕರ್ತನಲ್ಲಿ ಪ್ರೀತಿಯ ಸಹೋದರಗಳೇ, ಶಿಷ್ಟನು ಅಂತಂದರೆ ಒಳ್ಳೆಯ ಜನಗಳು, ದೇವರ ಮಕ್ಕಳು, ಭಕ್ತರು,
ಹಂಗಾರೆ ನೀತಿವಂತರು ಇವರು ದುಡಿತಾ ಅವರು ಏನು ಸಾಧನೆ ಮಾಡ್ತಾರೋ, ಏನು ದುಡಿತಾರೋ, ಏನು ಹೋರಾಟ ಮಾಡ್ತಾರೋ ಅದು ಜೀವಕ್ಕೆ ಆಸ್ಪದ, ಅಂದರೆ ರಕ್ಷಣೆಗೆ ದಾರಿ ಆಗ್ತದೆ ಅಂತ ಕರ್ತನೆ ಎಷ್ಟೊಂದು ಅತ್ಯದ್ಭುತವಾದಂಥ ವಚನಗಳು ಜ್ಞಾನೋಕ್ತಿಯಲ್ಲಿದ್ದಾವೆ ಅಂದರೆ ಅದು ತುಂಬ ಒಂದೇ ಒಂದು ಸೆಂಟೆನ್ಸ್ನಲ್ಲಿದೆ, ಆದರೆ ಅದರ ಆಳ ಉದ್ದ ಆಗಲ್ಲ, ತುಂಬ ಇದೆ ಕರ್ತನಲ್ಲಿ. ಪ್ರೀತಿಯ ಸಹೋದರರೇ, ಶಿಷ್ಟನ ದುಡಿತ ಜೀವಕ್ಕೆ ಆಸ್ಪದ ಅಂದರೆ ಶಿಷ್ಟನು ಏನೇ ಮಾಡಿದ್ರು ಸಹಿತ ಕಾರ್ಯಗಳನ್ನು ಏನೇನು ಮಾಡ್ತಾನೋ ಅವನು ದುಡಿಯೋಂಥದ್ದು, ಅವನು ಶ್ರಮೆ ಪಡೋವಂಥದ್ದು, ಅವನು ಹೋರಾಟ ಮಾಡೋವಂಥದ್ದು, ಅವನು ಸಾಧನೆ ಮಾಡೋವಂಥದ್ದು ಅದು ಏನಿದೆ ಅದೆಲ್ಲ ಜೀವಕ್ಕೆ ಆಸ್ಪದ, ಅಂದರೆ ರಕ್ಷಣೆಗೆ ಸಿಗುತ್ತೆ ಕೊನೆಗೆ ಅವನಿಗೆ ಅಂತ ಹೇಳ್ತಾರೆ ಕರ್ತನಲ್ಲಿ. ಪ್ರೀತಿಯ ಸಹೋದರರೇ, ಇಂಥ ಅದ್ಭುತವಾದಂಥ ಮನ್ನವನ್ನು ತಂದೆಯ ದೇವರು ನಮ್ಮ ಬೆಳಗಿನ ಸಮಯದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಏನು ಮಾಡ್ಬೇಕಂತೆ, ನಾವು ನಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳೋದರಲ್ಲಿ ನಾವು ಹಿಂಜರಿಯಬಾರದು. ತುಂಬ ಆಸಕ್ತಿಯಿಂದ, ತುಂಬ ಭಯದಿಂದ ನಾವೇನು ಮಾಡಬೇಕು, ಅದನ್ನು ಸಾಧಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹೀಗೆ ಮಾಡೋದಕ್ಕೆ ದೇವರು ತನ್ನ ಆತ್ಮನ ಮುಖಾಂತರ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ಕಾಪಾಡಲಿ. ದೇವರ ವಾಕ್ಯಗಳನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ದೇವಾದಿದೇವನೇ, ಅಪ್ಪ ತಂದೆಯೇ, ಪ್ರೀತಿಯುಳ್ಳ ದೇವರೇ, ಕರುಣೆಯುಳ್ಳ ದೇವರೇ, ಕೃಪಾ ಸಂಪೂರ್ಣನೇ, ದಯಾಸಾಗರನೇ, ಶಾಂತಿನಾಯಕನೇ, ನಿತಿನಾಡ ತಂದೆಯೇ, ನಿನಗೆ ಸ್ತೋತ್ರ ಸ್ವಾಮಿ. ಯೇಸು ಕ್ರಿಸ್ತರ ಮುಖಾಂತರವಾಗಿ ಘನಮಾನ ಮಹಿಮೆ ಉಂಟಾಗಲಿ ಯಾವಾಗಲೂ ತಂದೆಯೇ. ವಿಶೇಷವಾಗಿ ಈ ಒಂದು ಮನ್ನವನ್ನು ಧ್ಯಾನ ಮಾಡುವಂಥ, ಕೇಳುವಂಥ ಪ್ರತಿಯೊಂದು ಆತ್ಮ ಕುಟುಂಬಗಳನ್ನು ತಂದೆ ನಿಮ್ಮ ಪರಿಶುದ್ಧಾತ್ಮದಿಂದ ತುಂಬಿಸಿ ಅವರನ್ನು ರಕ್ಷಣೆ ಮಾರ್ಗದಲ್ಲಿ ದೃಢಪಡಿಸಿ, ನಿಮ್ಮ ಸಹಾಯ, ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಅಪ್ಪ. ಒಬ್ಬೊಬ್ಬರು ತಮ್ಮ ತಮ್ಮ ರಕ್ಷಣೆಯನ್ನು ಸಾಧಿಸಿಕೊಳ್ಳಲಿಕ್ಕೆ ನೀವು ಅವರಿಗೆ ಜ್ಞಾನ, ತಿಳುವಳಿಕೆ, ವಿವೇಕ, ಭಯಭಕ್ತಿಯನ್ನು, ಎಚ್ಚರಿಕೆಯನ್ನು ಕೊಟ್ಟು ಅವರನ್ನು ದೃಢಪಡಿಸಿ ಕಾಪಾಡಬೇಕಾಗಿ ಬೇಡ್ಕೊಳ್ತಾ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ತೇವೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಆಮೇನ್.